ಕೋಗಿಲು ಅಕ್ರಮ ಲೇಔಟ್ ಪ್ರಕರಣ ಸಂಬಂಧ ಸತ್ಯ ಶೋಧನಾ ತಂಡದಿಂದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ವರದಿ ಸಲ್ಲಿಕೆಯಾಗಿದೆ. ಸಮಿತಿ ಅಧ್ಯಕ್ಷ ಎಸ್ಆರ್ ವಿಶ್ವನಾಥ್ ಬಿಜೆಪಿ ಕಚೇರಿಯಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ವರದಿ ಒಪ್ಪಿಸಿದ್ರು. ಕೋಗಿಲು ಲೇಔಟ್ನಲ್ಲಿ ವಿಶ್ವನಾಥ್ ತಂಡ ಅಧ್ಯಯನ ನಡೆಸಿ ಮಾಹಿತಿ ಕಲೆ ಹಾಕಿತ್ತು. ಇಂದು ಸುಮಾರು 104 ಪುಟಗಳ ವರದಿಯನ್ನ ವಿಜಯೇಂದ್ರಗೆ ಸಲ್ಲಿಸಲಾಗಿದೆ. ಸತ್ಯ ಶೋಧನಾ ಸಮಿತಿ ನೀಡಿದ ವರದಿಯನ್ನ ರಾಜ್ಯಪಾಲರಿಗೆ ರಾಜ್ಯ ಬಿಜೆಪಿ ರವಾನೆ ಮಾಡಲಿದೆ. ಅರಸೀಕೆರೆ ಕ್ಷೇತ್ರದಿಂದ ಎಚ್ಡಿ ರೇವಣ್ಣ ಸ್ಪರ್ಧಿಸುತ್ತಾರೆಂಬ ಚರ್ಚೆ ನಡೆದಿದೆ. ಈ ವಿಚಾರಕ್ಕೆ ಪ್ರತಿಕ್ರಿಯಿಸಿರುವ ಶಾಸಕ ಶಿವಲಿಂಗೇಗೌಡ ರೇವಣ್ಣಗೆ ಪಂಥ್ ಆಹ್ವಾನ ನೀಡಿದ್ದಾರೆ. ತಾಕತ್ತಿದ್ರೆ ಬರ್ಲಿ, ಬಂದು ನಿಂತುಕೊಳ್ಳಲಿ, ನೋಡೋಣ ಅಂತ ಸವಾಲ್ ಹಾಕಿದ್ದಾರೆ. ಇನ್ನು ನನಗೆ ರಾಜಕೀಯ ಪುನರ್ಜನ್ಮ ನೀಡಿರೋ ಭೂಮಿ ಅರಸೀಕೆರೆ, ನಾನು ಯಾಕೆ ಹೊಳೆ ನರಸೀಪುರಕ್ಕೆ ಹೋಗ್ಲಿ, ಇಲ್ಲೇ ರಾಜಕೀಯ ಮಾಡ್ತೀನಿ, ಇಲ್ಲೇ ಸಾಯ್ತೀನಿ, ಬದುಕ್ತೀನಿ ಅಂತಿದ್ದಾರೆ. ಅದನ್ನ ಬಿಟ್ಟು ಇದನ್ನ ಬೇರೆ ಹೇಳ್ಕೊಂಡು ಶಿವಲಿಂಗೇಗೌಡ ಎಲ್ಲಿ ನಿಂತ್ಕೊತಾನಂತೆ ನಾನು ಒಳನರಸೀಪುರಕ್ಕೆ ಹೋಗೋಣ, ನಾನು ಯಾಕ್ರಿ ಹೋಗೋಣ ಒಳನರಸೀಪುರಕ್ಕೆ? ನನ್ನ ಭೂಮಿ, ನನಗೆ ಜನ್ಮ ಕೊಟ್ಟಿರ್ತಕ್ಕ, ನನ್ನ ರಾಜಕೀಯ ಪುನರ್ಜನ್ಮ ಕೊಟ್ಟಿರ್ತಕ್ಕಂಥ ಅರಸೀಕೆರೆ, ಈ ಭೂಮಿಲೇ ಸಾಯ್ತೀನಿ, ಇಲ್ಲಿ ಬದುಕ್ತೀನಿ. ಆದ್ರೆ ನಾನು ಯಾವುದೇ ಕಾರಣದಿಂದ ನನ್ನ ಜೀವನದಲ್ಲಿ ರಾಜಕೀಯ ಬಿಟ್ಟು ಮನೆಗೆ ಹೋದ್ರು ನಾನು ಅರಸೀಕೆರೆ ಬಿಡೋ ಪ್ರಶ್ನೆ ಇಲ್ಲ. ಅರಸೀಕೆರೆ ತಾಲೂಕಿನ ಜನತೆಯ ವಿಶ್ವಾಸದಲ್ಲೇ ನಾನು ಸಾಯ್ತೇನೆ. ಸಂಕ್ರಾಂತಿ ಬರ್ತಿದ್ದಂತೆ ಕಾಂಗ್ರೆಸ್ನಲ್ಲಿ ನಾಯಕತ್ವ ಕದನ ಮತ್ತೆ ಗರಿಗೆದರುತ್ತಿದೆ. ಸಿಎಂ ಡಿಸಿಎಂ ಜೊತೆಗಿನ ಮಾತುಕತೆ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಯಾವಾಗ ನಮಗೆ ಅವಶ್ಯಕತೆ ಇರುತ್ತೋ ಆಗ ಕರಿತೇವೆ, ನಮಗೆ ಬೇಕಾದಾಗ ದೆಹಲಿಗೆ ಸಿಎಂ ಡಿಸಿಎಂ ಕರೆದು ಮಾತನಾಡ್ತೇವೆಂದು ಮಲ್ಲಿಕಾರ್ಜುನ ಖರ್ಗೆ ಹೇಳಿದರು. ನಾಳೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಲಿದ್ದಾರೆ. ವಯನಾಡಿಗೆ ತೆರಳುವ ವೇಳೆ ಮೈಸೂರಿಗೆ ರಾಹುಲ್ ಗಾಂಧಿ ಆಗಮಿಸಲಿದ್ದಾರೆ. ಈ ವೇಳೆ ಮೈಸೂರು ವಿಮಾನ ನಿಲ್ದಾಣದಲ್ಲಿ ರಾಹುಲ್ ಗಾಂಧಿಗೆ ಸಿಎಂ ಸಿದ್ದರಾಮಯ್ಯ ಸ್ವಾಗತ ಕೋರಿ ಮಾತುಕತೆ ನಡೆಸಲಿದ್ದಾರೆ. ಸಂಪುಟ ಪುನರಚನೆ ಚರ್ಚೆ ನಡುವೆ ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ ಸಭೆ ಕುತೂಹಲ ಮೂಡಿಸಿದೆ. ಕುರ್ಚಿ ಸಂಘರ್ಷದ ಹೊತ್ತಿನಲ್ಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಡಿಸಿಎಂ ಡಿಕೆಶಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ದಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ನಿವಾಸದಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ನಡೆಸಿದ್ರು. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ದೆಹಲಿಗೆ ಬರುವ ಬಗ್ಗೆ ಡಿಕೆ ಶಿವಕುಮಾರ್ ಚರ್ಚೆ ಮಾಡಿದ್ದಾರೆ. ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಖರ್ಗೆ ಒಂದೇ ಕಾರಿನಲ್ಲಿ ತೆರಳಿದ್ರು. ಅಧಿಕಾರ ಹಂಚಿಕೆ ಕಿತ್ತಾಟದ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾರ್ಮಿಕ ಮಾತನಾಡಿದ್ದಾರೆ. ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಎಕ್ಸ್ಪೋದಲ್ಲಿ ಭಾಗಿಯಾಗಿ ಮಾತನಾಡಿದ ಡಿಕೆಶಿ, ನನಗೆ ಬೇರೆಯವರು ಬಡಿಯಲ್ಲ, ಸ್ವಂತ ಜಾತಿಯವರೇ ಟೀಕಿಸ್ತಾರೆ, ನನಗೆ ಹಿಂದೆಯಿಂದಲೂ ಮುಂದಿನಿಂದಲೂ ಚಾಕು ಹಾಕ್ತಾರೆ ಅಂದಿದ್ದಾರೆ. ಇದಲ್ಲದೆ ನನಗೂ ಸರ್ಕಾರದಲ್ಲಿ ಎಂತೆಂಥ ಏಟು ಬಿದ್ದಿದೆ ಗೊತ್ತಾ, ಪಾರ್ಟಿ ಮೇಲೆ ನನಗೆ ವಿಶ್ವಾಸವಿದೆ, ನನ್ನ ಪ್ರಯತ್ನ ವಿಫಲ ಆಗಲ್ಲ ಅಂದರು. ದ್ವೇಷ ಭಾಷಣ ಮಸೂದೆ ವಿರೋಧಿಸಿ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಪಾಲರಿಗೆ ದೂರು ನೀಡಿದೆ. ಲೋಕಭವನದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಭೇಟಿಯಾಗಿ ವಿಪಕ್ಷ ನಾಯಕ ಅಶೋಕ್ ನೇತೃತ್ವದ ನಿಯೋಗ ದೂರು ಸಲ್ಲಿಸಿದೆ. ದ್ವೇಷ ಭಾಷಣ ಬಿಲ್ ಅನ್ನ ಬೆಳಗಾವಿ ಅಧಿವೇಶನದಲ್ಲಿ ಪಾಸ್ ಮಾಡಲಾಗಿದೆ. ಈ ಬಿಲ್ ತಂದು ವಾಕ್ ಸ್ವಾತಂತ್ರ್ಯ ಹತ್ತಿಕ್ಕಲು ಕಾಯ್ದೆ ತರಲಾಗಿದೆ. ಈ ಬಿಲ್ ತರುವ ಮೂಲಕ ಬಾಯಿ ಮುಚ್ಚಿಸುವ ಕೆಲಸಕ್ಕೆ ಸರ್ಕಾರ ಮುಂದಾಗಿದೆ. ಈ ಕಾಯ್ದೆ ಜಾರಿಗೆ ಬರಬಾರದು ಅಂತ ರಾಜ್ಯಪಾಲ ದೂರು ಸಲ್ಲಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.